ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಸೊ ವೆಲ್ಕಮ್ ಬ್ಯಾಕ್ ಟು ಆರ್ಯಾಹಿ ಫ್ಯಾಮಿಲಿ ನೆಕ್ಸ್ಟ್ ಬ್ಲಾಗ್. ಸೊ ಇವತ್ತು ಮೈ ಗಾಡ್ ಗಾಡಿ ಕಾರ್ಪೊರೇಟ್ ಶೇಕ್ ಆಗ್ತಾ ಇದೆ. ಮಾರ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಆಗಿದೆ. ಇಟ್ಸ್ ಆಲ್ರೆಡಿ 7:30. ಮಾರ್ನಿಂಗ್ ಎಲ್ಲಿ ಹೋಗ್ತಾ ಇದ್ದೀವಿ ಗೊತ್ತಿಲ್ಲ. ಸೊ ನೋಡೋಣ. ನನಗೆ ಗೊತ್ತಿದೆ, ನಿಮಗೆ ಗೊತ್ತಿಲ್ಲ. ಸೊ ನನಗೂ ಸರ್ಪ್ರೈಸ್, ನಿಮಗೂ ಸರ್ಪ್ರೈಸ್. ನನಗೆ ಗೊತ್ತಿದ್ರು ಸರ್ಪ್ರೈಸ್. ಬಿಕಾಸ್ ಈ ಪ್ಲೇಸನ್ನು ಎಕ್ಸ್ಪ್ಲೋರ್ ಮಾಡೋದು ಅಂತಂದರೆ ನನಗೆ ತುಂಬ ಇಷ್ಟ. ಬಿಕಾಸ್ ನಾನು ಮೊದಲೆಲ್ಲ ಬಂದಿದ್ದಿಲ್ಲ ಈ ಥರ. ಸೊ ಆಫ್ಟರ್ ಯೂಟ್ಯೂಬ್ ಇವಾಗ ಕ್ರೇಜ್ ಇದೆ, ಎಲ್ಲ ಕಡೆ ಹೋಗಬೇಕು, ಎಲ್ಲ ಥಿಂಗ್ಸನ್ನು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಹೇಳಿ. ಓಕೆ, ಸೊ ಹೋಗ್ತಾ ಇದ್ದೀವಿ. ಕಾರವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ, ನಾವು ಹೋಗ್ತಾ ಇದ್ದೀವಿ. ಸೊ ಎಲ್ಲರೂ ಬಂದಿದ್ದೀವಿ. ನಾವು ತಮ್ಮ ಮಗಳು ನೋಡಿ, ಮಗಳು ಬಂದಿದ್ದಾಳೆ. ಹಾಯ್, ಸೇ ಹಾಯ್ ಶೋನಾ ನೋಡಿ. ಸೊ ಮಕ್ಕಳು ಎಕ್ಸೈಟೆಡ್. ಓಕೆ, 7:30 ಅಲ್ಲ, 7:15 ಆಯ್ತಾ ಟೈಮ್ ಇವಾಗ. ಈ ಪ್ಲೇಸ್ ನನಗೆ ಇಷ್ಟ. ಬಟ್ ಏನು ಗೊತ್ತಾ ಪ್ರಾಬ್ಲಮ್ ಅಂತಂದರೆ, ಇವಾಗ ಮಳೆಗಾಲದಲ್ಲಿ ಯಾವ ಥರ ಇರುತ್ತೋ ನನಗೆ ಗೊತ್ತಿಲ್ಲ. ನಾನು ನೋಡಲಿಲ್ಲ ಇಷ್ಟ ತನಕ ಮಳೆಗಾಲದಲ್ಲಿ. ಬಟ್ ಬೇರೆ ಟೈಮಲ್ಲಿ ನೋಡಿದ್ದೀನಿ. ಭಯನೂ ಇದೆ ಸ್ವಲ್ಪ, ಯಾಕಂತಂದ್ರೆ ನನಗೆ ಸ್ವಲ್ಪ ಈ ಪ್ಲೇಸಲ್ಲಿ ಭಯ ಜಾಸ್ತಿ. ಯಾಕಂತಂದರೆ ನಾನು ಇವಾಗ ಹೇಳ್ತೀನಿ ಯಾಕೆ ಅಂತ. ಬಿಕಾಸ್ ನಾನು ಸರ್ಪ್ರೈಸನ್ನು ಎಲ್ಲ ಓಪನ್ ಆಗಿ ಹೇಳಿಬಿಟ್ರೆ ಏನಲ್ವಾ, ಉಡುಪಿ ವ್ಯೂವರ್ಸಿಗೆ ಗೊತ್ತಿರುತ್ತೆ ಇದು ಯಾವ ಪ್ಲೇಸು ಅಂತ. ಬಟ್ ಹೊರಗಡೆಯವ್ರಿಗೆ ಗೊತ್ತಿಲ್ಲ ಯಾವ ಪ್ಲೇಸು. ಇಲ್ಲಿ ಬಂದವ್ರಿಗೆ 100% ಗೊತ್ತಿರುತ್ತೆ. ಎಲ್ಲಾಗಿರ್ಬೋದು. ಇಲ್ಲ, ಹೆಡ್ಡೇಕ್, ನಿನ್ನೆ ನೈಟ್ ಇದು ಹೆಡ್ಡೇಕ್ ಇನ್ನೂ ಇದೆ. ಯಾಕಂತಂದರೆ ಒಂದೊಂದ್ಸತಿ ಹಾಗೇನೆ ಬಿಕಾಸ್ ಆಫ್ ಗ್ಯಾಸ್ಟ್ರೈಟಿಸ್ ಹೆಡ್ಡೇಕ್ ಸ್ಟಾರ್ಟ್ ಆಗುತ್ತೆ. ಗೊತ್ತಿಲ್ಲ, ಮೇ ಬಿ ಅದರಿಂದನೂ ಇರ್ಬೋದು. ಫುಡ್ಡೆಲ್ಲ ಆಚೀಚೆ ಆದ್ಕೊಂಡೆ ಗ್ಯಾಸ್ಟ್ರೈಟಿಸ್ ಆಗೇ ಆಗುತ್ತಲ್ಲ. ನಾವು ಮೆಡಿಕಲ್ ಅವ್ರು ಆಗಬಾರ್ದು ಯಾವುದು. ಬಟ್ ಏನು ಮಾಡೋದು, ನಾವು ಮನುಷ್ಯರಲ್ಲ, ನಮಗೂ ಫುಡ್ ಆಚೀಚೆ ಆಗುತ್ತೆ, ಸ್ಟ್ರೆಸ್ ಇರುತ್ತೆ, ಎಲ್ಲನೂ ಇರುತ್ತೆ. ಸೊ ಹಾಗಾಗಿ ಬನ್ನಿ, ನಾವು ಡೆಸ್ಟಿನೇಷನ್ ರೀಚ್ ಆಗಾಯಿತು. ಬನ್ನಿ ಹೋಗೋಣ. That is 3, 2, 1. Malpidakki. ವೆಲ್ಕಮ್ ಬ್ಯಾಕ್ ಟು ಆರ್ಯಾಹಿ ಫ್ಯಾಮಿಲಿ ನೆಕ್ಸ್ಟ್ ಬ್ಲಾಗ್ಸ್. ಸೊ ನಾವು ಕರಾವಳಿಯವರು, ಕಡಲ ಮಕ್ಕಳು, ನಿಮಗೆ ಗೊತ್ತಿದೆ. ಸೊ ಇವತ್ತು ನಾನು ಯಾವ ಜಾಗದಲ್ಲಿದ್ದೀನಿ ಆ ಜಾಗನ ಎಕ್ಸ್ಪ್ಲೋರ್ ಮಾಡದೇ ಇದ್ದರೆ ನನ್ನ ಯೂಟ್ಯೂಬ್ ಚಾನಲಿಗೆ ಬೆಲೆನೇ ಇಲ್ಲ ನಿಜವಾಗ್ಲೂ. ಯಾಕಂತಂದರೆ ನಾವು ಕಂಪ್ಲೀಟಾಗಿ ಕರಾವಳಿಯವರು ಡಿಪೆಂಡ್ ಆಗಿರೋದೇ ಮೀನುಗಾರಿಕೆ ಮೇಲೆ. ಸೊ ಇವತ್ತು ಅದನ್ನು ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಬಂದಿದ್ದೀನಿ ನಾನು ಹೇಳಿದ್ದೀನಿ ಆಲ್ರೆಡಿ. ಇಟ್ಸ್ ಅ ಟೈಮ್ 7:15 to 7:30 ಒಳಗಡೆ ಇದೆ. ಇವತ್ತು ನಾನು ಎಕ್ಸ್ಪ್ಲೋರ್ ಮಾಡಿರೋಕ್ಕೆ ಬಂದಿರೋದು ನಮ್ಮ ಉಡುಪಿದಕ್ಕೆನ. ಚೆನ್ನಾಗಿದೆ, ಬಟ್ ಇವಾಗ ಇಟ್ಸ್ ನಾಟ್ ರೈಟ್ ಟೈಮ್ ಟು ಕಮ್ ಹಿಯರ್. ಓಕೆ, ಯಾಕಂತಂದರೆ ನೀರು ತುಂಬ ಇರುತ್ತೆ. ಬಟ್ ಏನು ಗೊತ್ತಾ ಪ್ರಾಬ್ಲಮ್ ಅಂತಂದರೆ, ಇವಾಗ ಮೀನು ಕಡಿಮೆ ಸಿಗುತ್ತೆ. ಸಣ್ಣ ಬೋಟ್ಗಳೇನು ನಾವಿಲ್ಲಿ ವಾಡ ಅಂತ ಹೇಳ್ತೀವಿ, ಸಣ್ಣ ಬೋಟ್ ಏನು ಹೋಗುತ್ತಲ್ಲ, ತೋರಿಸು, ಅಲ್ಲಿ ಹೋಗ್ತಾ ಇದೆ ನೋಡೋದು. ಇದು ಹೋಗ್ತಾ ಇದೆ ನೋಡಿ, ಇಲ್ಲೇನು ಹೋಗ್ತಾ ಇದೆ ನೋಡಿ, ಹೋಗುತ್ತೆ ಬೋಟ್ಸ್, ಸಣ್ಣ ಬೋಟ್ಸ್ ಎಲ್ಲ. ಸೊ ಅಲ್ಲಿಂದ ಮೀನು ತರ್ತಾರಲ್ವ, ಅದು ತುಂಬಾ ಫ್ರೆಶ್ ಇರುತ್ತೆ. ಯಾಕಂತಂದರೆ ನೋಡಿ, ಬೇಸಿಗೆಗಾಲದಲ್ಲಿ ನೀರು ಕಡಿಮೆ ಇರುತ್ತೆ. ಬಟ್ ಮಳೆಗಾಲದಲ್ಲಿ ಸಿಕ್ಕೋ ಮೀನಿದೆಯಲ್ಲ, ಕಾಸ್ಟ್ಲಿ ತುಂಬಾ. ಯಾಕಂತಂದರೆ ಸಿಗಲ್ಲ ಮೀನು, ಬಟ್ ತುಂಬಾ ರುಚಿಯಾಗಿರುತ್ತೆ. ಸೊ ನಾವಿಲ್ಲಿ ವಾಡದ ಮೀನು ಅಂತ ಹೇಳ್ತೀವಿ ಅದಕ್ಕೆ. ಎಲ್ಲ ಥರದ್ದು ಮೀನು ಸಿಗುತ್ತೆ ಆಯಿತಾ. ಸೊ ಮಿಕ್ಸ್ ಮೀನು ಸಿಗುತ್ತೆ, ಪುಡಿ ಮೀನು ಅಂತೀವಿ ನಾವಿಲ್ಲಿ. ಸೊ ಅದು ತುಂಬಾ ರುಚಿಯಾಗಿರುತ್ತೆ ಈ ಟೈಮಲ್ಲಿ ಸಿಗೋದು. ನೋಡೋಣ ಯಾವ ಥರ ಮೀನು ಸಿಗುತ್ತೆ ನಮಗೂ ಅಂತ ಹೇಳಿ, ಆಯಿತಾ. ಸೊ ಬನ್ನಿ ನಮ್ಮ ಜೊತೆ. ತಾಟೆ ಫಿಶ್ ನೋಡಿ, ಫ್ರೆಶ್ ಉಂಟದು ಮಸ್ತ್ ನೋಡಿ. ಈ ಥರ ಇರುತ್ತೆ ಫ್ರೆಶ್ ಮೀನು ಅಂತಂದರೆ ನೋಡಿ. ರೆಡ್ ಬ್ಲೆಡ್ ಬರೀ ಇದೇ ಸಿಕ್ಕಿದೆ ನೋಡಿ. ಫಿಶ್ ಏಲಮ್ ಆಗ್ತಾ ಇದೆ. ಏಲಮ್ ಆಗೋದಂತಂದರೆ ಅಂದರೆ ಒಂದೇ ಸತಿ ಬಲ್ಕ್ ಫಿಶ್ ಇದೆಯಲ್ಲ, ನಮಗೆ ಕಡಿಮೆ ರೇಟಿಗೆ ಸಿಗುತ್ತೆ. ಸೊ ಒಂದು ನಾವು ಡೈಲಿ ಫಿಶ್ ತಿನ್ನೋರು ಅಂತಾದರೆ, ನಾವು ತಿನ್ನಲ್ಲ ಡೈಲಿ.
ಸೊ ಡೈಲಿ ಫಿಶ್ ತಿನ್ನೋರಂತಾದರೆ ಇಲ್ಲಿ ಏನು ಅಂತಂದರೆ ಒಂದೇ ಸತಿ ಲಾಟಲ್ಲಿ ತಗೊಂಡು ಸ್ವಲ್ಪನೇ ಫ್ರಿಜ್ಜಲ್ಲಿ ಇಟ್ಕೊಂಡು ಮಾಡ್ಕೊಂಡು ಹೋಗ್ಬೋದು. ಇಲ್ಲಾಂತಂದರೆ ಬೆಸ್ಟ್ ಥಿಂಗ್ ಅಂತಂದರೆ ನೇಬರ್ಸ್ ಇರ್ತೀವಿ, ಇಲ್ಲ ಅಂತಂದರೆ ಫ್ರೆಂಡ್ಸ್ ಇರ್ತೀವಿ. ಸೊ ಯಾರಾದರೂ ನಾವು ಲೈಕ್ ಎಲ್ಲ ಒಟ್ಟಿಗೆ ತಗೋಬೇಕು ಮತ್ತು ಅದನ್ನು ಶೇರ್ ಮಾಡಬೇಕು 2-3 ಜನ. ಓಕೆ, ಅದು ಒಂದು ಬೆಸ್ಟ್ ಥಿಂಗ್. ಇಲ್ಲಿ ತುಂಬ ಕಡಿಮೆಗೆ ಸಿಗುತ್ತೆ ನಿಮಗೆ, ಎಕ್ಸಾಕ್ಟ್ ಹಾಫ್ ರೇಟಿಗೂ ಸಿಗುತ್ತೆ ಇಲ್ಲಿ, ಆಯಿತಾ. ಬಟ್ ಇವಾಗ ಸ್ವಲ್ಪ ಮಳೆ ಇರೋದ್ರಿಂದ ಜಾಸ್ತಿ ಇರಬಹುದು ರೇಟ್, ಯಾಕಂತಂದರೆ ಫಿಶ್ ಸಿಗಲ್ಲ ಇವಾಗ. ಯಾಕಂತಂದರೆ ಈ ಥರ ಮಳೆಗೆ ಅವರು ಪ್ರಾಣ ಬಿಟ್ಟು ದುಡಿಬೇಕಲ್ವಾ, ಅದು ನಾವು ನೋಡಬೇಕು. ನಮಗೆ ತಿನ್ನಬೇಕು ಅಂತ ಹೇಳಿ ಅವರಲ್ಲಿ ಮೀನು ಬೇಕು ಅಂತ ಹೇಳೋದು ಅದು ಯಾವ ನ್ಯಾಯ? ಬಟ್ ಆದರೂ ಅವರು ಬಿಸಿಲಿದ್ದ ದಿನ ಅದೇ ಸಣ್ಣ ಬೋಟ್ ಬಿಟ್ಟು ಮತ್ಸ್ಯೋದ್ಯಮ ಮಾಡ್ತಾರೆ. ಓಕೆ, ಸೊ ನೋಡೋಣ ಯಾವ ಥರ ಫಿಶ್ ಸಿಗುತ್ತೆ ಇಲ್ಲಿ ಅಂತ, ಆಯಿತಾ. ಬನ್ನಿ. ಮಳೆ ಬರ್ತಾ ಇದೆ. ಸೊ ವಾಯ್ಸ್ ಕೇಳ್ತಾ ಇದೆಯಾ ಗೊತ್ತಿಲ್ಲ, ಮೈಕ್ ಮಿಸ್ ಆಯಿತು ಮನೆಯಲ್ಲೇ. ಓಕೆ, ಸೊ ಇಷ್ಟು ಮೀನಿದೆ, ಗೊತ್ತಿಲ್ಲ ಯಾವ್ದು ತಗೊಳ್ಳೋದು ಅಂತ, ನಾಟ್ ಎಟ್ ಡಿಸೈಡೆಡ್. ಇನ್ನೂ ಬರಬೇಕಷ್ಟೇ. ಅಣ್ಣಂದು ಫ್ರೆಂಡು 9 o'clock ಆಗುತ್ತೆ ಅವ್ರದ್ದು ಬೋಟ್ ಬರುವಾಗ ಅಂತ ಹೇಳಿದ್ದಾರೆ. ಸೊ ನೋಡೋಣ, ಏನಾದರೂ ಅದಕ್ಕಿಂತ ಮುಂಚೆ ಒಳ್ಳೆ ಮೀನು ಸಿಕ್ಕಿದ್ರೆ ಕಡಿಮೆಗೆ ತಗೊಳ್ಳೋಣ, ಆಯಿತಾ. ನೋಡಿ ಇದು ಫ್ರೆಶ್ ಇದೆ ನೋಡಿ. ನಾನು ಅವಾಗಲೇ ಮಿಕ್ಸ್ ಮೀನ್ ಅಂತ ಹೇಳಿದೆ ಅಲ್ವಾ, ಇದೇ ಫಿಶ್, ಆಯಿತಾ. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಇದರಲ್ಲಿ ಸಿಗಡಿ ಇರುತ್ತೆ, ಮತ್ತು ಕ್ರ್ಯಾಬ್ ಇರುತ್ತೆ, ಎಲ್ಲನೂ ಇರುತ್ತೆ. ಸೊ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಇದು ಕರಿ ಮಾಡಿದರೆ. ಇದೆಲ್ಲ ಮಿಕ್ಸ್ ಇದೆ ನೋಡಿ ಇದರಲ್ಲೂ. ಆಂಟಿ ಒಂದಾದ ಆಂಟಿ ಮೀನು, ಹಾಂ ಬೋಂದೋಲ್ ಮೀನು ಅಂತ ನೋಡಿ. ಹಾಂ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಉಡುಪಿ ಮಂಗಳೂರು ಬಂದರೆ ನೀವು ಲೈಫಲ್ಲಿ ನೋಡ್ದಿರೋ ಫಿಶನ್ನೆಲ್ಲ ನೋಡ್ಬೋದು, ಆಯಿತಾ. ಮಡಲ್ ಮೀನಂತೆ ತುಂಬಾ ದೊಡ್ಡದು, ವೇಟ್ ಇದೆಯೂ ಕೂಡ. ನನಗೆ ಅವ್ರು ಕೊಟ್ಟರು ನೋಡಿ, ಗೊತ್ತಿಲ್ಲ, ಈಗ ಮಾಡಿಸ್ಬೇಕು. ಚೆನ್ನಾಗಿರುತ್ತಂತೆ ಟೇಸ್ಟ್. ನಾನು ಮೇ ಬಿ 1 time ಟೇಸ್ಟ್ ಮಾಡಿದ್ದೀನಿ ಅನ್ಸುತ್ತೆ, ಮಲ್ಪೆ ಬೀಚ್ ಹತ್ರ ಫ್ರೈ ಮಾಡಿದವಾಗ. ಸೊ ಇದನ್ನು ನಾವು ಫ್ರೈ ಮಾಡೋಣ, ಮಸಾಲೆ ಮಾಡಿದ್ದೀನಿ ನೋಡಿ ಮನೆಯಲ್ಲಿ. ಅದ್ರದ್ದು ವಿಂಗ್ಸಿಗೆ ಹೆಸರಿಡೋದಂತೆ ಅವರು, ಅಂದರೆ ಇಲ್ಲಿ ಈ ತೆಂಗಿನ ಗರಿಗೆ ಮಡಲ್ ಅಂತ ಹೇಳ್ತೀವಿ, ಆಯಿತಾ. ಸೊ ಆ ಮಡಲ್ ಅಂತ ಹೇಳಿದರೆ ಇದು ಇದೇ ಥರ ಇರುತ್ತೆ ಆ ತೆಂಗಿನ ಗರಿ ನೋಡಲಿಕ್ಕೆ. ಅದಕ್ಕೋಸ್ಕರ ಈ ಮೀನಿಗೆ ಮಡಲ್ ಮೀನು ಅಂತ ಹೇಳಿ ಕರೀತಾರಂತೆ, ಆಯಿತಾ. ಸೊ ನೋಡೋಣ ಇದರ ಟೇಸ್ಟ್ ಹೇಗಿರುತ್ತೆ ಅಂತ ಹೇಳಿ ನಾನು ನಿಮಗೆ ತಿಂದ ಮೇಲೆ ಹೇಳ್ತೀನಿ. ಎಂತ ಹೇಳ್ತಾರೆ, ಹೆವಿ ಇನ್ ವೆಯ್ಟ್. ಸೊ ಮಾಡಿಸೋಣ ಇವಾಗ, ಇವರು ಇದ್ದಾರೆ ಇಲ್ಲಿ ನೋಡಿ ಎಷ್ಟು ವೆರೈಟಿ ಮೀನು ಉಂಟು, ಇಷ್ಟು ದೊಡ್ಡ ಉಂಟು. ನಾವು ಇದು ಚಾಂದಿನಿ ಅಂತ, ಇದು 2 ತಗೊಂಡ್ವಿ. ಸೊ ಇದು ನೋಡಿ, ಇದು ಲೈವ್ ಆಗಿ ಮೀನು ಹಿಡಿತಾ ಇರೋದು. ನನಗೆ ಗೊತ್ತಿರಲಿಲ್ಲ, ನಂದು ಲಕ್ ಅನ್ಸುತ್ತೆ ಇದು ಇವತ್ತು ನೋಡ್ಲಿಕ್ಕೆ ಸಿಗುತ್ತೆ ಅಂತ ಹೇಳಿ ಅಣ್ಣ ಕರ್ಕೊಂಡು ಬಂದಿರೋದು. ಖಜಾವ ಅಂದ ಇಂಚಿ ಬಲ, ಖಜಾವ ಬಲ. ಫಿಶ್ ಸಿಕ್ಕಿಲ್ಲ ಅನ್ಸುತ್ತೆ. ಓಕೆ, ಅಲ್ಲೊಂದು ಕಡೆ ಫಿಶ್ ಸಿಕ್ಕಿದೆ ನೋಡಿ. ಇದು ಲೈವ್ ಆಗಿ ನೋಡಿ, ಲೈವ್ ಆಗಿ ಹೀಗೆ ಬಲೆ ಹಾಕಿ ಹಿಡಿತಾ ಇದ್ದಾರೆ ನೋಡಿ ಇಲ್ಲಿ ಎಲ್ಲ. ಇಲ್ಲಿ ನೋಡಿ, ನಾವಿಲ್ಲೇ ಉಡುಪಿ ಬೇಕಾ. ಇಲ್ಲಿ ನೋಡಿ ಫಿಶ್ ನೋಡಿ. ಆರ್ಯ ಸೊ ಇದು ನೋಡಿ, ಒಂದು ಪೊಡಿ ಮೀನು ಅದೇ ನಾನ. ಹಾಂ, ಎಟ್ಟಿದ ಮೀನು ಇದು. ಇಲ್ಲಿ ನೋಡಿ ಟೈಗರ್ ಫಿಶ್. ಅರೆ ಈ ಪತ್ತರೆ ಆರ್ಯ ಗಿವ್ ಯು 4 ಟೈಗರ್ ಪ್ರಾನ್ಸ್. ಓಕೆ, ಹಾಂ ಪದೊಂದು. ಸೊ ಇದು 80 ಅಂದರೆ ಪ್ರಾನ್ಸ್ ಜೊತೆಗಿರೋ ಮೀನು ಎಲ್ಲ
ಸಣ್ಣ ಸಣ್ಣ ಫಿಶ್ ಆಯ್ತಾ, ಪದಾರ್ಥಕ್ಕೆ ತುಂಬ ಚೆನ್ನಾಗಾಗುತ್ತೆ. ಮುಲ್ತುಲೆ ಬಾಬು ಇಲ್ಲಿ ನೋಡಿ, ಟೈಗರ್ ಪ್ರಾನ್ಸ್ ಅತ್ತೇವು, ಟೈಗರ್ ಪ್ರಾನ್ಸ್ ಪತ್ತಲೆ ಮೀಸೆಟ್ ಪತ್ತಲೆ ಆಯ್ತಾ. ಒಂದು ಏಪ ಪಾಡ್ನು ನಿಕೋಲ್ ಬಲೆ. ಹಾ 1 hour ಆಗಿದೆಯಂತೆ ಬಲೆ ಹಾಕಿ. ಸೊ ಬಲೆ ಹಾಕ್ತಾರೆ ಕಂಪ್ಲೀಟ್ ಆಗಿ 1 hour ಮುಂಚೆ, ಮತ್ತೆ ಅವರು ಬಲೆನ ಎಳಿತಾರೆ. ಆವಾಗ ಯಾವ ಥರದ ಮೀನು ಸಿಗುತ್ತೆ. ಇವಾಗ ಮಳೆಗಾಲಕ್ಕೆ ಫ್ರೆಶ್ ಮೀನು ಸಿಗೋದೇ ಇಲ್ಲ, ಕಷ್ಟ. ಸೊ ಆದರೂ ಈ ಥರ ಕಷ್ಟಪಡ್ತಾರಲ್ವಾ, ಯಾವ ಮೀನು ಸಿಕ್ಕಿದ್ರೂ ಆಗುತ್ತೆ ಅವರಿಗೆ, ಪ್ರಾಬ್ಲಮ್ ಇಲ್ಲ. ಬಟ್ ಇದೇ ಥರ ನೋಡಿ ಎಲ್ಲ ಮಿಕ್ಸ್ ಇರೋದು ಸಿಗುತ್ತೆ ಫೈನಲಿ. ನೋಡಿ ಆರ್ಯ ಹೀನೆ ನೋಡಿ, ಅಲ್ಲಿ ಅವ್ರ ಜೊತೆ ಫಿಶ್ ಏನಿದೆ ನೋಡಿ ಅದನ್ನು ಎಳಿತಾ ಇದ್ದಾಳೆ ನೋಡಿ. ಹಾಂ ಇಲ್ಲಿ ನೋಡಿ ಅವರು ಬಲೆ ಹಾಕಿದ್ದಾರೆ, ಅದನ್ನು ಎಳಿತಾ ಇದ್ದಾರೆ. ಇವಳು ಅವ್ರ ಜೊತೆ ಸೇರಿಕೊಂಡು ಎಳಿತಾ ಇದ್ದಾಳೆ ನೋಡಿ. ಮಕ್ಕಳಿಗೆ ಇಂಟ್ರೆಸ್ಟು. ಹಾಗೆ ಅವರು ಇಲ್ಲಿ ನೋಡಿ ರೈನ್ ಕೋಟ್ ಹಾಕ್ಕೊಂಡು ಹೋಗಿದ್ದಾಳೆ, ಮಳೆ ಜೋರಾಗಿ ಬರ್ತಾ ಇದೆ. ಸೊ ನೋಡಿದ್ರಲ್ವಾ, ಯಾರೋ ಒಬ್ಬರು ಆಂಟಿ ಕೊಡೆ ಕೊಟ್ಟರು, ಅಲ್ಲಿದ್ದಾರೆ ಅವರು. ಓಕೆ, ನಾವು ಬರೋ ಪಾಯ್ಸನ್ ಮೀನಂತೆ ನೋಡಿ, ಅಲ್ಲಿ ನಾವು ಇಟ್ಕೊಂಡು ಬಂದಾಳೆ. ಹಾಂ, ಬಲೂನ್ ಥರ ದೊಡ್ಡದಾಗ್ತದೆ ಮೀನು. ಅವ್ಳು ಹೇಳ್ತಾ ಇದ್ದಾಳೆ, ನನಗೂ ಗೊತ್ತಿಲ್ಲ. ಸೊ ಪಾಪ ಆರ್ಯ ಹೀಗೊಂದು ಟೈಗರ್ ಪ್ರಾನ್ಸ್ ಕೊಟ್ಟಿದ್ದಾರೆ ನೋಡಿ. ನೋಡಿ ಇಲ್ಲಿ ಅವಳಷ್ಟೇ ಉದ್ದ ಇದೆ ಅದು, ಆಯಿತಾ. ಒಬ್ಬರು ಆಂಟಿ ಕೊಡೆ ಕೊಟ್ಟಿದ್ದಾರೆ, ಹೆಲ್ಪ್ ಮಾಡಿದ್ದಾರೆ ನಮಗೆ. ಯಾಕಂದರೆ ತುಂಬ ಮಳೆ ಬರ್ತಾ ಇತ್ತು ಅವಾಗ, ಇವಾಗಿಲ್ಲ ನೋಡಿ. ಸೊ ಇವಾಗಿಲ್ಲ ಮಳೆ, ಬಟ್ ನೋಡಿ ಇದು ಬೀಚ್ ವ್ಯೂ ನೋಡಿ ಈ ಮಾರ್ನಿಂಗಲ್ಲಿ. ಈ ಮಳೆಯಲ್ಲಿ ಈ ಬೀಚಿಗೆ ಬಂದರೆ ಇದೆಯಲ್ಲ, ಕಂಪ್ಲೀಟಾಗಿ ಮೈಂಡ್ ಫ್ರೆಶ್ ಆಗಿ ಮತ್ತೆ ನಾವು ಉಂಟಲ್ಲ ವಿಶಾಲ ಹೃದಯದವರು ಅಂತೆ. ಅದು ಆ್ಯಕ್ಚುಲಿ ಉಡುಪಿ ಮಂಗಳೂರು ಸೈಡ್ ಅವ್ರದ್ದು ಡೈಲಾಗ್. ಆ್ಯಕ್ಚುಲಿ ನಾವು ಕರಾವಳಿಯವರು, ವಿಶಾಲ ಹೃದಯದವರು ಅಂತ ಹೇಳಿ. ಹಾಂ, ಥ್ಯಾಂಕ್ ಯು. ಸೊ ನೋಡಿ ಇದೆಲ್ಲ ಪುಡಿ ಮೀನು, ಅಂದರೆ ಎಲ್ಲ ಮಿಕ್ಸ್ ಇದೆ. ಇದು ತುಂಬ ಚೆನ್ನಾಗಾಗುತ್ತೆ ಆಯಿತಾ ಪದಾರ್ಥಕ್ಕೆ. ನೀವು ನೋಡ್ತಿರ್ಬೋದು, ಅಂದರೆ ಕಸ ಎಲ್ಲ ಇರುತ್ತಲ್ಲ ಅದೆಲ್ಲ ಬರುತ್ತೆ, ಬಟ್ ಅದನ್ನು ಅವ್ರು ಹೆಕ್ಕಿ ತೆಗಿತಾರೆ ಮತ್ತು ಬೇರೆಯೇ ಮಾಡ್ತಾರೆ ನೋಡಿ. ಇವಾಗೆಲ್ಲರೂ ಕುತ್ಕೊಂಡ್ರು ಅಲ್ಲಿ, ನಾನು ತೋರಿಸ್ತೀನಿ ನೋಡಿ. ನೋಡಿ ಯಾವ ಥರ ಮಳೆಗಾಲದಲ್ಲೂ ಫ್ರೆಶ್ ಮೀನು ಹಿಡಿತಾರೆ ಅಂತ ಹೇಳಿ. ಕಷ್ಟ ಅಂತೂ ತುಂಬಾ ಪಡ್ತಾರೆ, ಅದಕ್ಕೆ ಒಳ್ಳೆ ಬೆಲೆ ಸಿಗಲೇಬೇಕು ಆಯಿತಾ. ಎಲ್ಲರೂ ಕೂತಿದ್ದಾರೆ ನೋಡಿ, ಅವರಲ್ಲಿರೋ ಒಗ್ಗಟ್ಟು ನೋಡಿ ಯಾವ ಥರ ಇದೆ ಅಂತ ಹೇಳಿ. ಖುಷಿ ಆಯಿತು ನನಗೆ ಇಲ್ಲಿ ಬಂದು. ಸಿಟಿ ಲೈಫ್ ಹೇಗೆ ಅಂತಂದರೆ ಒಬ್ಬರನ್ನು ನೋಡಿರೋ ಒಬ್ರಿಗಾಗಲ್ಲ ಆ ಥರ. ಬಟ್ ಯಾವಾಗ ನಾವು ಈ ಕೆಲಸ ಕಲಿತೀವಲ್ಲ, ಸೊ ತನ್ನಿಂತಾನೇ ಎಲ್ಲರಲ್ಲೂ ಒಗ್ಗಟ್ಟು ಬಂದೇ ಬರುತ್ತೆ ಆಯಿತಾ. ಅಂದರೆ ಕಸ ಅದು ಇದು ಎಲ್ಲ ಒಟ್ಟಿಗೆ ಬಂದಿರುತ್ತಲ್ಲ, ಸೊ ಹಾಗಾಗಿ ಅದನ್ನು ಕ್ಲೀನ್ ಮಾಡಿ ಸಪ್ರೇಟಾಗಿ ಈ ಥರ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ನೋಡಿ, ಇದು ಬೇರೆನೇ ಮಾಡ್ತಾ ಇದ್ದಾರೆ. ಸ್ವಲ್ಪ ಇದು ದೊಡ್ಡದಿರೋದೆಲ್ಲ ಈ ಥರ ಹಾಕ್ತಾ ಇದ್ದಾರೆ ನೋಡಿ. ಇದರಲ್ಲೂ ಹಾಗೆ ಸ್ವಲ್ಪ ಮಿಕ್ಸ್ ಇದೆ ಫಿಶ್ ಎಲ್ಲ. ಇದಿಷ್ಟು ದೊಡ್ಡ ಟೈಗರ್ ಪ್ರಾನ್ಸ್. ಬನ್ನಿ ಉಡುಪಿಗೆ ಎಲ್ಲರೂ, ಬನ್ನಿ ಉಡುಪಿಗೆ. ತೋರ್ಸು, ಉಡುಪಿಗೆ ಬರಬೇಕು ನೋಡಿ. ಅವಳ ಕೈಯಲ್ಲಿ ಹಿಡಿಯೋಕ್ಕಾಗ್ತಿಲ್ಲ, ಫ್ರೆಶ್ ಉಂಟು. ಅವಳಿಗೆ ಭಯ ಆಗ್ತಾ ಇದೆ, ಹಿಡಿಯೋಕ್ಕಾಗ್ತಾ ಇಲ್ಲ ಅವಳ ಕೈಯಲ್ಲಿ. ಅದನ್ನು ಆದರೂ ಇಟ್ಕೊಂಡು ಬಂದಿದ್ದಾಳೆ ನೋಡಿ. ಆರ್ಯ ಹೆಕ್ತಾ ಇದ್ದಾಳೆ ಮೀನು ಅವ್ರ ಜೊತೆನೆ ನೋಡಿ. ಭಾರಿ ಇಂಟ್ರೆಸ್ಟು ನೋಡಿ. ಏನು ಪ್ರಾನ್ಸ್ ಇದೆ ಅದನ್ನಷ್ಟೇ ಹೆಕ್ಕಿ ಹಾಕ್ತಾ ಇದ್ದಾಳೆ, ಬೇರೆ ಮೀನು ಮುಟ್ಟಲ್ಲ ನೋಡಿ. ಆರ್ಯ
ಥರ ಇತ್ತು ಈ ದಿನದ ವ್ಲಾಗು. ಸೊ ಆಲ್ರೆಡಿ ಲೇಟ್ ಆಗೋಯ್ತು, ನನಗೆ ಮೆಡಿಕಲ್ ಹೋಗಬೇಕು, ಲೇಟ್ ಆಗುತ್ತೆ ಆಯಿತಾ. ಸೊ ನೋಡಿ ಒಂದ್ಸಲಿ ನಾವು ನೋಡೋಣ ಬೀಚ್ ಯಾವ ಥರ ಇದೆ ಅಂತ ಹೇಳಿ. ಮಳೆಗಾಲದಲ್ಲಿ ಇದೇ ಥರ ಇರುತ್ತೆ ಉಡುಪಿ. ಓಕೆ, ಪಾಟ್ ತೆಗೆದುಕೊಂಡ್ರೆ ಹೀಗೆ ಹೇಳ್ತಾ ಇವತ್ತಿನ ಈ ವ್ಲಾಗನ್ನು ಕೊಡೆ ಕೆಳಗಡೆ ಬಂತು ಅಂತಿದ್ದು. ಸೊ ನಾವು ಕೊಡೆ ಕೇಳಿದ ತಕ್ಷಣ ಕೊಟ್ಟುಬಿಟ್ರು ಅವರು ಪಾಪ. ಸೊ ಅವ್ರಿಗೆ ಒಳ್ಳೇದು ಮಾಡಿದೆ ಅವರು ಆಯಿತಾ. ಈ ಥರ ಹೇಳ್ತಾ ಇವತ್ತಿನ ಈ ಮಿನಿ ಬ್ಲಾಗ್ ಏನಿದೆಯಲ್ಲ ಸೊ ಅದನ್ನು ಮುಗಿಸ್ತಾ ಇದ್ದೀನಿ. ಹೀಗೆ ಆರ್ಯ ಈ ಫ್ಯಾಮಿಲಿ ನೆಕ್ಸ್ಟ್ ಬ್ಲಾಗನ್ನು ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಅಂತ ಹೇಳ್ತಾ ಟೇಕ್ ಕೇರ್, ಲವ್ ಯು ಆಲ್.